ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನ್ನೋ ಸೋಷಿಯಲ್ ಮೀಡಿಯಾಗಳು ಇಡೀ ಜಗತ್ತನ್ನೇ ಒಂದು ಮಾಡಿದೆ. ವಿಶ್ವದ ಯಾವುದೋ ಮೂಲೆಯಲ್ಲಿರುವಂಥ ವ್ಯಕ್ತಿ ಕ್ಷಣ ಮಾತ್ರದಲ್ಲಿ ಸ್ನೇಹಿತನಾಗ್ಬಿಡ್ತಾನೆ. ಹೀಗೆ ಆಗಂತುಕನ ಸ್ನೇಹ ರಾಯಚೂರು ಯುವಕನನ್ನ ಜೈಲಿಗಟ್ಟಿದೆ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವನು ಕಂಬಿ ಹಿಂದೆ ಹೋಗಿದ್ದಾನೆ. ಆರೋಪಿ ಮೊಹಮ್ಮದ್ ಸಾಹಿಲ್ ಇವರು ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲಿ ಒಬ್ರು ರಾಣಾ ಭಾಯ್ ಅಂತ ಅವ್ರಿಗೆ ಫಾಲೋ ಮಾಡ್ತಾ ಇದ್ದಾರೆ. ಇವ್ರದ್ದು ಮೆಸೇಜಸ್ ಇರುತ್ತೆ, ಎಲ್ಲ ಬರೀ ದೇಶಪೂರಿತವಾಗಿರುತ್ತದೆ ಆ್ಯಂಡ್ ಇಂಟರ್ ಕಮ್ಯುನಿಟಿ ರೈವಲ್ರಿ ಎಲ್ಲ ಮಾಡೋದಕ್ಕೆ ಭಾಷಣಗಳು ಮಾಡ್ತಾ ಇರ್ತಾರೆ. ಶೇರ್ ಮಾಡೋದು, ಪೋಸ್ಟ್ ಮಾಡೋದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರು. ಭಾರತದಲ್ಲಿ ಗಲಭೆ ಎಬ್ಬಿಸಲು ವಿದೇಶಿ ವ್ಯಕ್ತಿಯ ಸ್ಕೆಚ್. ಮೈಂಡ್ ವಾಶ್ ಆಗಿದ್ದ ರಾಯಚೂರು ಯುವಕ ಅರೆಸ್ಟ್. ವಿದೇಶಿ ಮೂಲದ ವ್ಯಕ್ತಿಯೊಬ್ಬ ರಾಣಾ ಭಾಯ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆ ಹೊಂದಿದ್ದ. ನಿತ್ಯ ದೇಶದ್ರೋಹಿ ಪೋಸ್ಟ್, ಕೋಮು ಗಲಭೆ ಪ್ರಚೋದನೆಯ ಪೋಸ್ಟ್ಗಳನ್ನು ಹಾಕ್ತಿದ್ದ. ಇವೇ ಪೋಸ್ಟ್ಗಳು ರಾಯಚೂರಿನ 24 ವರ್ಷದ ಮೊಹಮ್ಮದ್ ಶಾಹಿಲ್ನನ್ನ ಸೆಳೆದಿದ್ವು. ರಾಣಾ ಭಾಯ್ ಪೋಸ್ಟ್ಗೆ ನಿತ್ಯವೂ ಲೈಕ್, ಕಮೆಂಟ್ ಮಾಡ್ತಿದ್ದ. ಅಷ್ಟೇ ಅಲ್ಲ, ಅದಕ್ಕೂ ಮೀರಿ ಇಬ್ಬರ ನಡುವೆ ಸಂಬಂಧ ಕುದುರಿತ್ತು. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನಿಂದ ಅಲರ್ಟ್. ಅರಬ್ ಮೂಲದವನು ಅಂತ ಹೇಳಿಕೊಂಡಿದ್ದ ರಾಣಾ ಭಾಯ್ ಭಾರತದಲ್ಲಿ ಗಲಭೆ ಸೃಷ್ಟಿಸಲು ಪಕ್ಕಾ ಸ್ಕೆಚ್ ಹಾಕಿದ್ದ. ರಾಯಚೂರಿನ ಶಾಹಿಲ್ನ ಮೈಂಡ್ ವಾಶ್ ಮಾಡ್ತಿದ್ದ. ಹೀಗೆ ನಿರಂತರವಾಗಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಿರೋದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನಿಂದ ಗೊತ್ತಾಗಿದೆ. ಅಲರ್ಟ್ ಸಂದೇಶ ಬರ್ತಿದ್ದಂತೆ ರಾಯಚೂರಿನ ಸದರ್ ಬಜಾರ್ ಪೊಲೀಸರು ಶಾಹಿಲ್ನನ್ನ ಬಂಧಿಸಿದ್ದಾರೆ. ಇದು ರಾಣಾ ಭಾಯ್ ಅನ್ನೋದು ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಇವ್ರದ್ದು ಎಲ್ಲಿ ಅವ್ರದ್ದು ಮೆಸೇಜಸ್ ಇರುತ್ತೆ, ಎಲ್ಲ ಬರೀ ಎರಡು ಕಮ್ಯುನಿಟಿ ಅಗೇನ್ಸ್ಟ್ ಮತ್ತು ದೇಶಪೂರಿತವಾಗಿರುತ್ತದೆ ಆ್ಯಂಡ್ ಇಂಟರ್ ಕಮ್ಯುನಿಟಿ ರೈವಲ್ರಿ ಎಲ್ಲ ಮಾಡೋದಕ್ಕೆ ಭಾಷಣಗಳು ಮಾಡ್ತಾ ಇರ್ತಾರೆ. ಈ ಅಕೌಂಟನ್ನು ಮಿಸ್ಟರ್ ಸಾಹಿಲ್ ಲೈಕ್ ಮಾಡಿಬಿಟ್ಟು ತುಂಬ ಲಾಸ್ಟ್ 15 ಡೇಸಿಂದ ಇವರು ಶೇರ್ ಮಾಡೋದು, ಪೋಸ್ಟ್ ಮಾಡೋದು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು. ಇದನ್ನು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲಲ್ಲಿ ಅಲರ್ಟ್ ಟ್ರಿಗರ್ ಆಗಿಬಿಟ್ಟು ತದನಂತರ ನಮಗೆ ಈ ಪ್ರಕರಣ. ರಾಣಾ ಭಾಯ್ಗೆ ಪಿಸ್ತೂಲ್ ಕೇಳಿದ್ದ ಶಾಹಿಲ್. ಜುಲೈ 14ರಿಂದ ಇನ್ಸ್ಟಾ ಹಾಗೂ ವಾಟ್ಸಪ್ ಮೂಲಕ ರಾಣಾ ಭಾಯ್ ಜೊತೆ ಶಾಹಿಲ್ ಸಂಪರ್ಕ ಸಾಧಿಸಿದ. ಚಾಟಿಂಗ್ ವೇಳೆ ನನಗೊಂದು ಪಿಸ್ತೂಲ್ ಕಳಿಸ್ತೀರಾ ಅಂತ ಕೇಳಿದ್ದ. ಆಗ ಅರಬ್ ಮೂಲದ ವ್ಯಕ್ತಿ ಪಿಸ್ತೂಲ್ ಜೊತೆ ಹಣ ಕಳಿಸುತ್ತೇನೆ ಅಂತ ಹೇಳಿದ್ದನಂತೆ. ಕಾನೂನು ಬಾಹಿರ ಪೋಸ್ಟ್ಗಳನ್ನು ಲೈಕ್ ಮಾಡೋ ಮುನ್ನ ಹುಷಾರಂತಾರೆ ಪೊಲೀಸರು. ಎಸ್ಪೆಷಲಿ ನೀವು ಇಂಪ್ರೆಷನಬಲ್ ಏಜ್ ಇರ್ತೀರಾ, 15 years to 30 years, ತಾವೆಲ್ಲರೂ ಯಾವುದೇ ಕಾರಣಕ್ಕೆ ನಿಮ್ಮ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾ ಬೇಸ್ಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಇರಬಹುದು, ಯಾವುದೇ ನೀವು ಪ್ರಚೋದನಕಾರಿ, ದೋಷಪೂರಿತ ಇರುವ ಹಾಗೂ ನಮ್ಮ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಈ ಮೆಸೇಜಸ್ ಮತ್ತು ವಿಡಿಯೋಸ್, ಫೋಟೋಸ್ಗಳನ್ನು ಕಂಟಿನ್ಯೂಸ್ ಆಗಿ ಶೇರ್ ಮಾಡೋದು ಆ್ಯಂಡ್ ಲೈಕ್ ಮಾಡೋದು, ಪೋಸ್ಟ್ ಮಾಡೋದು ಮಾಡ್ತಾಯಿದ್ರೆ ಸೋಷಿಯಲ್ ಮೀಡಿಯಾ ಸೆಲ್ಲಲ್ಲಿ ಕೂಡ ಇದು ಟ್ರಿಗರ್ ಆಗಿರುತ್ತದೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವ ಸಂಚು ಹಾಗೂ ಭಯೋತ್ಪಾದನಾ ಕೃತ್ಯ ಎಸಗಲು ಸಂಚು ರೂಪಿಸುತ್ತಿರುವ ಆರೋಪಗಳಡಿ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಹಿಲ್ ಹೇಳಿಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.